ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಹಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸೌಮ್ಯ. ದೈನಂದಿನ ಜೀವನದಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಕಷ್ಟವಾಗಿದೆ. ಕೆಲಸದ ಒತ್ತಡದಲ್ಲಿ ನಮ್ಮ ಆರೋಗ್ಯದ ಕಡೆ ಗಮನ ಕೊಡೋದೇ ಗೊತ್ತಾಗ್ತಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಹಲವಾರು ಕಾಯಿಲೆಗಳನ್ನ ನಾವು ಎದುರಿಸ್ತಾ ಇರ್ತೀವಿ. ಅದರಲ್ಲಿ ಆರ್ಥರೈಟಿಸ್ ಕೂಡ ಒಂದು. ಹೌದು, ಇದರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆಲಿದ್ದಾರೆ ನಮ್ಮ ಹೋಮಿಯೋಪತಿಯ ತಜ್ಞೆಯಾದಂತಹ ಡಾಕ್ಟರ್ ನಿಸರ್ಗ ಅವರು. ಬನ್ನಿ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಈ ಆರ್ಥರೈಟಿಸ್ ಬಗ್ಗೆ ತಿಳಿಸ್ಕೊಡಿ. ಸೊ ಆರ್ಥರೈಟಿಸ್ ಅನ್ನೋದು ನಾವು ಇನ್ಫ್ಲಮೇಷನ್ ಆಫ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಜಾಯಿಂಟ್ಸ್ ಅಂದಾಗ ಎರಡು ಬೋನ್ನ ಕಮ್ಯುನಿಕೇಟ್ ಮಾಡುವಂಥದ್ದು ಅಥವಾ ಯುನೈಟ್ ಮಾಡುವಂಥದ್ದು. ಸೊ ಈಗ ನಾವು ಜಾಯಿಂಟ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಅಂತ ನಾವು ನೋಡ್ತೀವಿ. ಅಂದರೆ ಸೈನೋವಿಯಲ್ ಜಾಯಿಂಟ್ಸ್ ಅಂತ ಹೇಳ್ತೀವಿ ಅಥವಾ ಆರ್ಟಿಕ್ಯುಲೇಟಿಂಗ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಸೈನೋವಿಯಲ್ ಜಾಯಿಂಟ್ಸ್ ಅನ್ನೋದು ಈಗ ಮಂಡಿ ಮೂಳೆ ಆಗಿರ್ಬೋದು ಅಥವಾ ಆರ್ಟಿಕ್ಯುಲೇಟಿಂಗ್ ಜಾಯಿಂಟ್ಸ್ ಅನ್ನೋದು ಬೆನ್ನಿನ ಮೂಳೆ ಅಂತಲೇ ಎಕ್ಸಾಂಪಲ್ ಆಗಿ ತೊಗೊಬೋದು. ಸೊ ಈಗ ಆರ್ಥರೈಟಿಸಲ್ಲಿ ಏನಾಗುತ್ತೆ, ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ರಕ್ತದಲ್ಲಿ ಏನೋ ಒಂದು ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಈಗ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಒಂದು ಇಂಜುರಿ ಆದಾಗ ಕೆಲವೊಂದು ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಅನ್ನೋದು ರಕ್ತದಲ್ಲಿ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಹೀಗಿದ್ದಾಗ ನಮ್ಮ ದೇಹದಲ್ಲಿ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ಅನ್ನೋದನ್ನ ನೋಡ್ತೀವಿ. ಸೊ ಅದೇ ರೀತಿ ಜಾಯಿಂಟಲ್ಲೂ ಕೂಡ. ಸೊ ಈಗ ಐದರ್ ಜಾಯಿಂಟಲ್ಲಿ ಆ ಸುತ್ತಮುತ್ತ ಜೆಲ್ಲಲ್ಲಿ ಕೂಡ ಇನ್ಫ್ಲಮೇಷನ್ ಚೇಂಜಸ್ ಆಗಿರ್ಬೋದು ಅಥವಾ ಬೋನಲ್ಲಿ ಕೂಡ ಇನ್ಫ್ಲಮೇಟರಿ ಚೇಂಜಸ್ ಆಗಿರ್ಬೋದು ಅಥವಾ ಆರ್ಟಿಕ್ಯುಲೇಟಿಂಗ್ ಸರ್ಫೇಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಕೂಡ ಇನ್ಫ್ಲಮೇಟರಿ ಚೇಂಜಸ್ ಆಗಿರ್ಬೋದು. ಇನ್ಫ್ಲಮೇಟರಿ ಚೇಂಜಸ್ ಅಂದಾಗ ಕೆಂಪಾಗ್ತಾ ಹೋಗೋದು ಅಥವಾ ಊತ ಬರ್ತಾ ಹೋಗೋದು, ನೋವು ಬರ್ತಾ ಹೋಗೋದು ಅಥವಾ ಬಿಸಿ ಆಗ್ತಾ ಹೋಗೋದು. ಸೊ ಇದನ್ನ ನಾವು ಕ್ಲಾಸಿಕಲ್ ಇನ್ಫ್ಲಮೇಟರಿ ಸೈನ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಆರ್ಥರೈಟಿಸ್ ಅಂತ ಹೇಳ್ಬೋದು. ಬಟ್ ಬೇಸಿಕ್ಲಿ ಏನಾಗುತ್ತೆ, ಈಗ ಎಷ್ಟೋ ಜನ ಕಾಲು ನೋವು ಬಂತು ಅಂದ ತಕ್ಷಣ ನಾವು ಆರ್ಥರೈಟಿಸ್ ಅಂತ ಹೇಳಲ್ಲ. ಬಿಕಾಸ್ ಈಗ ನಾವು ಚಿಕ್ಕ ಮಕ್ಕಳಲ್ಲೂ ನಾವು ತುಂಬ ಕಾಮನ್ ಆಗಿ ನೋಡ್ತೀವಿ. ಈಗ ಚಿಕ್ಕ ಮಕ್ಕಳು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಇರ್ಬೋದು ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ನಲ್ಲಿರ್ಬೋದು ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿರ್ಬೋದು. ಸೊ ಈ ರೀತಿ ಇದ್ದಾಗ ಅವ್ರಿಗೆ ತುಂಬ ಡ್ಯಾನ್ಸ್ ಏನಾದ್ರು ಮಾಡಿರ್ತಾರೆ, ಆವಾಗ ಅವ್ರಿಗೆ ಬೋನಿ ಪೇನ್ಸ್ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಚಿಕ್ಕ ಮಕ್ಕಳಲ್ಲಿ ನಾವು ತುಂಬ ಕಾಮನ್ ಆಗಿ ನೋಡ್ತೀವಿ. ಅಥವಾ ಮಹಿಳೆಯರಲ್ಲೂ ಕೂಡ ಎಷ್ಟೊಂದು ಜನರಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಸಡನ್ನಾಗಿ ಅವ್ರಿಗೆ ಕಾಲು ನೋವು ಬರ್ತಿದೆ ಅಂದ ತಕ್ಷಣ ನಾವು ಅವ್ರನ್ನ ಆರ್ಥರೈಟಿಸ್ ಅಂತ ಕನ್ಸಿಡರ್ ಮಾಡಲ್ಲ. ಬಿಕಾಸ್ ಈಗ ಪೇನ್ ಅಂತ ನಾವು ತಗೊಂಡಾಗ ನಾನು ಆಗಲೇ ಹೇಳ್ದಂಗೆ ಅದು ಬೋನಿ ಪೇನ್ಸ್ ಕೂಡ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಈಗ ಯಾವಾಗ ನಮ್ಮ ದೇಹದಲ್ಲಿ HP ಲೆವೆಲ್ಸ್ ಡೌನ್ ಆಗ್ತಾ ಹೋಗುತ್ತೆ ಅಥವಾ ಕ್ಯಾಲ್ಶಿಯಂ ಲೆವೆಲ್ಸ್ ಡೌನ್ ಆಗ್ತಾ ಹೋಗುತ್ತೆ, ಸೊ ಅವರಲ್ಲಿ ಬೋನಿ ಪೇನ್ಸ್ ಅನ್ನೋದನ್ನ ತುಂಬ ಕಾಮನ್ ಆಗಿ ನೋಡ್ತೀವಿ. ಸೊ ಈ ಬೋನಿ ಪೇನ್ಸ್ ಹೇಗಿರುತ್ತೆ ಅಂದರೆ ಇಡೀ ಬೋನ್ಸ್ ಫುಲ್ ಪೇನ್ ಇರ್ತಾ ಹೋಗುತ್ತೆ ಅಥವಾ ತುಂಬ ಲೋಕಲೈಸ್ಡ್ ಆಗಿರ್ತಾ ಹೋಗುತ್ತೆ. ಅಥವಾ ಈಗ ಎಷ್ಟೋ ಜನ ಮಹಿಳೆಯರಲ್ಲಿ ಏನಾಗುತ್ತೆ, ಹಿಂಡಿ ಹತ್ರನೇ ಅವ್ರಿಗೆ ಸ್ವಲ್ಪ ಚುಚ್ಚಿದಂಗೆ ಆಗೋದು ಅಥವಾ ಹಿಂಡಿ ಹತ್ರನೇ ಅವ್ರಿಗೆ ಪೇನ್ ಕಾಣಿಸ್ಕೊಳ್ತಾ ಹೋಗೋದು. ಸೊ ಇದನ್ನ ನಾವು ಬೋನಿ ಪೇನ್ಸ್ ಅಂತ ಹೇಳ್ತೀವಿ. ಸೊ ಇದು ಐದರ್ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಆಗಿರುತ್ತೆ ಅಥವಾ ಫಾರ್ ಎಕ್ಸಾಂಪಲ್ ಅವರಲ್ಲಿ ಅನಿಮಿಕ್ ಆಗಿದ್ದಾಗ ಅಥವಾ ರಕ್ತಹೀನತೆ ಏನಾದರೂ ಆಗಿದ್ದಾಗ ಈ ರೀತಿ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಅಥವಾ ಇನ್ನು ಕೆಲವೊಬ್ರು ಪೇಷಂಟ್ಸಲ್ಲಿ ನಾವೇನು ನೋಡ್ತೀವಿ, ಮಸ್ಕ್ಯುಲರ್ ಪೇನ್ಸ್ ಅಂತ ಹೇಳ್ತೀವಿ. ಅಂದರೆ ತುಂಬ ದೂರ ಟ್ರಾವೆಲ್ ಮಾಡಿದಾಗ ಅಥವಾ ಫಿಸಿಕಲ್ ಸ್ಟ್ರೈನ್ ಏನಾದರೂ ಆಯಿತು ಅಂದಾಗ ಅವರಲ್ಲಿ ಬರೀ ಮಸಲ್ ಪ್ರಾಮಿನೆನ್ಸ್ ಹತ್ರ ಪೇನ್ ಕಾಣಿಸುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ತುಂಬ ದೂರ ಟ್ರಾವೆಲ್ ಮಾಡಿರ್ತಾರೆ ಅಥವಾ ಲಾಂಗ್ ಡ್ರೈವ್ಸ್ ಆಗಿರ್ಬೋದು, ತುಂಬ ದೂರ ವೆಹಿಕಲ್ ಓಡಿಸಿರ್ತಾರೆ, ಆಗ ಮೀನ್ ಕಂಡ ಹತ್ರ ಅವ್ರಿಗೆ ಪೇನ್ ಬರುವಂಥದ್ದು ಅಥವಾ ಶೋಲ್ಡರ್ ಹತ್ರ ಪೇನ್ ಬರುವಂಥದ್ದು. ಸೊ ಈ ರೀತಿ ಇದ್ದಾಗ ನಾವು ಅದನ್ನ ಮಸ್ಕ್ಯುಲರ್ ಪೇನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಪೇನ್ ಅಂತ ನಾವು ತಗೊಂಡಾಗ ನ್ಯೂರಲಾಜಿಕಲ್ ಪೇನ್ಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಏನಾದ್ರು ನರ್ವ್ ಕಂಪ್ರೆಷನ್ ಆದಾಗ, ನ್ಯೂರಲಾಜಿಕಲ್ ವೀಕ್ನೆಸ್ ಇದ್ದಾಗ, ಡಿಫಿಷಿಯನ್ಸಿಸ್ ಇದ್ದಾಗ ರೇಡಿಯೇಟಿಂಗ್ ಪೇನ್ಸ್ ಆಗುವಂಥದ್ದು, ಜೋಮ್ ಹಿಡಿಯುವಂಥದ್ದು ಅಥವಾ ಪಾದದಲ್ಲಿ ಉರಿ ಆಗುವಂಥದ್ದು. ಸೊ ಇದನ್ನ ನಾವು ನ್ಯೂರಲಾಜಿಕಲ್ ಪೇನ್ಸ್ ಅಂತ ಹೇಳ್ತೀವಿ. ವೆರಾಸ್ ಆರ್ಥರೈಟಿಸಲ್ಲಿ ನಾವೇನು ನೋಡ್ತೀವಿ, ಬರೀ ಜಾಯಿಂಟ್ಸ್ ಹತ್ರನೇ ಪೇನ್ ಆಗ್ತಾ ಹೋಗುತ್ತೆ. ಅಂದರೆ ಈಗ ಮಂಡಿ ಹತ್ರನೇ ಆಗಿರ್ಬೋದು ಅಥವಾ ಕತ್ತಿನ ಭಾಗ ಹತ್ರ ಆಗಿರ್ಬೋದು ಅಥವಾ ಲೋ ಬ್ಯಾಕ್ ಹತ್ರ ಆಗಿರ್ಬೋದು, ಕೈ ಹತ್ರ ಆಗಿರ್ಬೋದು, ಬೆರಳ ಹತ್ರ ಆಗಿರ್ಬೋದು. ಸೊ ಇದನ್ನ ನಾವು ಆರ್ಥರೈಟಿಸ್ ಅಂತ ಹೇಳ್ತೀವಿ. ಓಕೆ, ಈಗ ಆರ್ಥರೈಟಿಸ್ ಅಲ್ಲಿ 3 ವಿಧ ಅಂತ ಹೇಳಿದ್ರಿ. ಸೊ ಇದರಲ್ಲಿ ಹೆಚ್ಚಾಗಿ ಯಾವ ಆರ್ಥರೈಟಿಸ್ ಕಾಣಿಸ್ಕೊಳ್ಳುತ್ತೆ? ಸೊ ಈಗ ನಾವು ಆರ್ಥರೈಟಿಸ್ ಅಂತ ನಾವು ತಗೊಂಡಾಗ ಏನಾಗುತ್ತೆ, ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥರೈಟಿಸ್ ಅಂತ ಇರುತ್ತೆ. ಸೊ ಈಗ ನಾವು ತುಂಬ ಕಾಮನ್ ಆಗಿ ನೋಡ್ತಿರೋದು ಆಸ್ಟಿಯೋ ಆರ್ಥರೈಟಿಸ್. ಸೊ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಆ್ಯಂಡ್ ಮುಂಚೆ ಎಲ್ಲ ಏನಾಗ್ತಿತ್ತು, 50+ ನಾವು ನೋಡ್ತಿದ್ವಿ ಅಥವಾ 60s ನೋಡ್ತಿದ್ವಿ. ಅದು ತುಂಬ ಮೈಲ್ಡಾಗಿ ಕಾಣಿಸ್ಕೊಂತಿತ್ತು, ಅಂದರೆ ಒಂದು 10 years 20 years ಬ್ಯಾಕ್. ಬಟ್ ಈಗಿರೋ ಲೈಫ್ ಸ್ಟೈಲಲ್ಲಿ ನೋಡ್ತಾ ಹೋದಾಗ ಆಲ್ಮೋಸ್ಟ್ 45+ ಅವ್ರಿಗೂ ಆಸ್ಟಿಯೋ ಆರ್ಥರೈಟಿಸ್ನ ನೋಡ್ತಾ ಇದ್ದೀವಿ.
ಅಂಡ್ ಸೆಕೆಂಡ್ ಆಗಿ ನಾವು ತುಂಬಾ ಕಾಮನ್ ಆಗಿ ನೋಡ್ತಿರೋದು ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂಡ್ ಮೂರನೇದಾಗಿ ನಾವು ನೋಡ್ತಿರೋದು ಸೆಪ್ಟಿಕ್ ಆರ್ಥರೈಟಿಸ್ ಮತ್ತೆ ಗೌಟಿ ಆರ್ಥರೈಟಿಸ್ ಅಂಡ್ ಅದ್ರ ಜೊತೆಗೆ ಪೋಸ್ಟ್ ವೈರಲ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಆರ್ಥರೈಟಿಸ್ ನ ತುಂಬಾ ಕಾಮನ್ ಆಗಿ ನೋಡುವಂಥದ್ದು. ಅಂಡ್ ತುಂಬಾ ಯಂಗ್ ಏಜ್ ಅಲ್ಲಿ ಎಷ್ಟೋ ಜನರಲ್ಲಿ ಆರ್ಥರೈಟಿಸ್ ಸಮಸ್ಯೆ ಕೂಡ ಸಫರ್ ಆಗ್ತಿದ್ದಾರೆ, ಅಂದ್ರೆ mid-20s ಅಲ್ಲಿ ಇದ್ದವರಲ್ಲಿ ಅಥವಾ ಟೀನ್ಸ್ ಅಲ್ಲಿ ಇದ್ದವರಲ್ಲಿ. ಸೊ ಇದನ್ನ ನಾವು ಇಡಿಯೋಪಥಿಕ್ ಜುವೆನೈಲ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಎಕ್ಸಾಕ್ಟ್ ಕಾಸ್ ಅಂತ ಇರಲ್ಲ, ಬಟ್ ಅವರಲ್ಲಿ ಆರ್ಥರೈಟಿಸ್ ಅನ್ನೋ ಸಮಸ್ಯೆನ ತುಂಬಾ ಕಾಮನ್ ಆಗಿ ನೋಡ್ತಾ ಇದೀವಿ. ಓಕೆ, ಈಗ ಕೆಲವರಿಗೆ ಆರ್ಥರೈಟಿಸ್ ಬಂದಾಗ ತುಂಬಾ ಗಾಯಗಳಾಗುತ್ತೆ, ಮಂಡಿ ನೋವಾಗಿರ್ಬೋದು ಅಥವಾ ಕೆಲವರಿಗೆ ಫ್ರೋಜನ್ ಶೋಲ್ಡರ್ ನೋವು ಶುರುವಾಗಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಿಮ್ಮ ಹೋಮಿಯೋಪತಿನಲ್ಲಿ ಯಾವ ತರ ಟ್ರೀಟ್ಮೆಂಟ್ ಶುರು ಮಾಡ್ತೀರಾ? ಸೊ ಮೇನ್ ಆಗಿ ಏನಾಗುತ್ತೆ, ಈಗ ಫ್ರೋಸನ್ ಶೋಲ್ಡರ್ ಆಗಿರ್ಬೋದು ಅಥವಾ ಮಂಡಿ ಮೂಳೆ ಅಥವಾ ಅಲ್ಲಿ ಏನಾದ್ರು ಸ್ಟಿಫ್ನೆಸ್ ಆಗಿರ್ಬೋದು. ಸೊ ಈಗ ಎಷ್ಟೋ ಜನ ಏನ್ ಮಾಡ್ತಾರೆ, ಎವ್ರಿ ಮಂತ್ ಇಂಜೆಕ್ಷನ್ಸ್ ತಗೊಳ್ತಾ ಹೋಗ್ತಾರೆ, ಪೇನ್ ಕಿಲ್ಲರ್ಸ್ ತಗೊಳ್ತಾ ಹೋಗ್ತಾರೆ. ಸೊ ಈಗ ಪೇನ್ ಕಿಲ್ಲರ್ ತಗೊಂಡ ತಕ್ಷಣ ಒಂದ್ ಸ್ವಲ್ಪ ಆರಾಮ್ ಅಂತ ಅನ್ಸುತ್ತೆ, ಮತ್ತೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಅವ್ರಿಗೆ ಅಲ್ಲೇ ಪೇನ್ ಕಾಣಿಸ್ಕೊಳ್ತಾ ಹೋಗುತ್ತೆ, ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಸಿವಿಯರ್ ಸ್ಟಿಫ್ನೆಸ್ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಸೊ ಬೇಸಿಕ್ಲಿ ನಾವೇನ್ ತಿಳ್ಕೊಬೇಕು ಅಂದಾಗ, ಈಗ ಜಾಯಿಂಟ್ಸ್ ಅಲ್ಲಿ ಲ್ಯೂಬ್ಲಿಕೆನ್ಸಿ ಅಂತ ಇರುತ್ತೆ, ಶಾಕ್ ಅಬ್ಸಾರ್ಬರ್ ತರ. ಸೊ ಇದೇನ್ ಮಾಡುತ್ತೆ, ನಮ್ ಬೆಂಡ್ ಆಗಕ್ಕೆ ಅಥವಾ ಏನಾದ್ರು ವಸ್ತುನ ಎತ್ಕೊಳ್ಳಕ್ಕೆ, ಭಾರನ ಎತ್ತಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಈಗ ಫ್ರೋಸನ್ ಶೋಲ್ಡರ್ ಆಗಿರ್ಬೋದು ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಆಗಿರ್ಬೋದು, ಈ ಲ್ಯೂಬ್ಲಿಕೆನ್ಸಿನೇ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಬೇಸಿಕ್ಲಿ ನಾವಿಲ್ಲಿ ಏನ್ ತಿಳ್ಕೊಬೇಕಾಗುತ್ತೆ ಅಂದ್ರೆ, ಈಗ ಪೇನ್ ಕಿಲ್ಲರ್ ಆಗಿರ್ಬೋದು ಅಥವಾ ಇಂಜೆಕ್ಷನ್ಸ್ ಆಗಿರ್ಬೋದು, ಆ ಕ್ಷಣ ಟೆಂಪ್ರರಿ ರಿಲೀಫ್ ಅಂತ ಕೊಡ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನ್ನಲ್ಲಿ ಈಗ ಜೆಲ್ ಅನ್ನೋ ಅಂಶ ಕಡಿಮೆ ಆಗಿದೆ ಅಂದಾಗ ಬರೀ ಆ ಮೇಲ್ನೋಟಕ್ಕಷ್ಟೇ ನಾನು ಟ್ರೀಟ್ಮೆಂಟ್ ತಗೊಂತಾ ಹೋಗ್ತಾ ಇದ್ದೀನಿ. ಬಟ್ ಈಗ ಎಷ್ಟೋ ಜನರು ಏನಕ್ಕೆ ಈ ಸಮಸ್ಯೆ ಕಾಣಿಸ್ತಿದೆ ಅಥವಾ ಏನಕ್ಕೆ ಅರ್ಲಿ ಏಜ್ ಅಲ್ಲಿ ಜೆಲ್ ಡ್ರೈ ಆಗ್ತಿದೆ, ಸೊ ಅದಕ್ಕೆ ಯಾರು ಟ್ರೀಟ್ಮೆಂಟ್ ತಗೊಂಡಿರಲ್ಲ ಅಂಡ್ ಯಾರು ಕೂಡ ಯೋಚನೆ ಕೂಡ ಮಾಡ್ತಿರಲ್ಲ. ಸೊ ಬೇಸಿಕ್ಲಿ ನಾವೇನ್ ಮಾಡಬೇಕು ಅಂದಾಗ, ಈಗ ಫಾರ್ ಎಕ್ಸಾಂಪಲ್ ಮೂಳೆ ಸವಿಯಕ್ಕೆ ಸ್ಟಾರ್ಟ್ ಆಗಿದೆ ಅಥವಾ ಅರ್ಲಿ ಏಜ್ ಅಲ್ಲಿ ಫ್ರೋಸನ್ ಶೋಲ್ಡರ್ ಆಗಿದೆ ಅಂದಾಗ, ಸೊ ಏನಕ್ಕೆ ಆಗಿರುತ್ತೆ, ಸೊ ಏನಕ್ಕೆ ಪ್ರಾಬಬಲ್ ಕಾಸಸ್ ಇರುತ್ತೆ, ಸೊ ಅದನ್ನ ನಾವು ತಿಳ್ಕೊಬೇಕಾಗುತ್ತೆ. ಸೊ ಮೊದಲನೇದಾಗಿ ಹೋಮಿಯೋಪತಿಕ್ ಮೆಡಿಕೇಶನ್ ರೂಟ್ ಕಾಸ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಆರ್ಥರೈಟಿಸ್ ಆಗಿರ್ಬೋದು ಅಥವಾ ಯಾವುದೇ ಹೆಲ್ತ್ ಕಂಡೀಷನ್ಸ್ ಆಗಿರ್ಬೋದು, ಸೊ ಎಲ್ಲದಕ್ಕೂ ಒಂದು ಕಾಸ್ ಅಂತ ಇದ್ದೇ ಇರುತ್ತೆ. ಸೊ ಆ ಕಾಸ್ ನಾವು ಹೇಗೆ ತಿಳ್ಕೊಳ್ತೀವಿ, ಡೀಟೇಲ್ ಕೇಸ್ ಟೇಕಿಂಗ್ ಮೂಲಕ. ಸೊ ಅದೇ ರೀತಿ, ಸೊ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಮೂಳೆ ಅರ್ಲಿ ಏಜ್ ಅಲ್ಲಿ ಸವಿತಿದೆ ಅಥವಾ ಅವ್ರಿಗೇನೋ ತುಂಬಾ ಸ್ಟ್ರೆಸ್ ಇರುತ್ತೆ ಅಥವಾ ಅವ್ರು ತುಂಬಾ ವರ್ಷದಿಂದ ಮೆಕ್ಯಾನಿಕಲ್ ಸ್ಟ್ರೈನ್ ಆಗಿರ್ಬೋದು. ಸೊ ಈ ರೀತಿ ಇದ್ದಾಗ ಕೊಡೋ ಮೆಡಿಕೇಶನ್ಸ್ ಮೂಲಕ ನ್ಯಾಚುರಲ್ ಆಗಿ ಅವರಲ್ಲಿ ಜೆಲ್ ಅಥವಾ ಲ್ಯೂಬ್ಲಿಕೆನ್ಸಿ ಉತ್ಪತ್ತಿ ಆಗಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಕೆಲವೊಂದು ಎಕ್ಸರ್ಸೈಸ್ ತಿಳಿಸ್ಕೊಡ್ತಾ ಹೋಗ್ತೀವಿ. ಸೊ ಬೋನ್ ಡೆನ್ಸಿಟಿ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನ್ಯಾಚುರಲ್ ಆಗಿ ಅವ್ರ ದೇಹದಲ್ಲಿ ಮೆಟಾಬಾಲಿಸಮ್ ಅನ್ನೋದನ್ನ ಎನ್ಹಾನ್ಸ್ ಮಾಡ್ತಾ ಹೋಗ್ತೀವಿ. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಯೋಗೀಶ್ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ಹಲೋ ಹಲೋ ಮೇಡಮ್, ಡಾಕ್ಟರ್ ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್ ನಮ್ದು ಬ್ಲೀಚಿಂಗ್ ಅಲ್ಲಿ ಮೇಡಮ್ ಸ್ವಲ್ಪ ಸ್ಮೆಲ್ ಬರುತ್ತೆ, ಓಕೆ, ಮತ್ತೆ ಕಫ ಸ್ವಲ್ಪ ಸ್ಮೆಲ್ ಬರುತ್ತೆ ಮೇಡಮ್. ಈಗ ಒಂದು 15 ದಿನದಿಂದ ಈ ತರ ಆಟೋಮೆಟಿಕ್ಲಿ ಆಗಿದೆ. ಓಕೆ, ಅದು ಸ್ವಲ್ಪ ಪ್ರಾಬ್ಲಮ್. ಏನಿಲ್ಲ, ಕೆಮ್ಮು ಗಿಮ್ಮು ಏನಿಲ್ಲ, ಓಕೆ, ಇದಾಗಿದೆ ಮೇಡಮ್. ಅದಕ್ಕೆ ಕೇಳೋಣ ಅಂತ ಮಾಡಿದ್ವಿ. ಓಕೆ, ಎಷ್ಟು ವಯಸ್ಸು ನಿಮ್ಗೆ? ನಮ್ಗೆ 28 ವರ್ಷ ಮೇಡಮ್. ಇವಾಗ 28. ಓಕೆ, ಸೊ ಬ್ರೀದಿಂಗ್ ಮಾಡ್ಬೇಕಾದ್ರೆ ತುಂಬಾ ಸ್ಮೆಲ್ ಬರ್ತಿದ್ಯಾ ನಿಮ್ಗೆ? ಹ್ಞೂ ಮೇಡಮ್, ಸ್ವಲ್ಪ ಬ್ರೀತಿಂಗ್ ಸ್ವಲ್ಪ ಸ್ಮೆಲ್ ಬರ್ತದೆ, ಮತ್ತೆ ತೊಂಟೆ ಕೆಮ್ಮಿಲ್ಲ ಏನಿಲ್ಲ, ಬಟ್ ಕ್ಯಾಕ್ರಿಸಾಗ ಸ್ಮೆಲ್ ಬರುತ್ತೆ ಮೇಡಮ್. ಅದು ಓಕೆ, ಸಿ ಪ್ರಾಬಬ್ಲಿ ಏನಾಗಿರುತ್ತಪ್ಪ, ಈಗ ನೀವೇನು ಹೇಳ್ತಾ ಇನ್ನ ನಾವು ಹ್ಯಾಲಿಸ್ಟೋಸಿಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಬ್ರೀದಿಂಗ್ ಮಾಡ್ಬೇಕಾದ್ರೆ ಸ್ಮೆಲ್ ಬರುತ್ತೆ ಅಂದಾಗ ಮೇನ್ ಆಗಿ ನಿಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿರಲ್ಲ. ಸೊ ಮೇನ್ ಆಗಿ ಲಿವರ್ ಫಂಕ್ಷನ್ಸ್ ಅಂತ ಹೇಳ್ತೇವೆ. ಸೊ ಯಾವಾಗ ಲಿವರ್ ಫಂಕ್ಷನ್ಸ್ ಚೆನ್ನಾಗಿರುತ್ತೆ, ಈ ರೀತಿ ಸಮಸ್ಯೆಯಿಂದ ನೀವು ಮುಕ್ತರಾಗಬಹುದು. ಅಂಡ್ ಜೊತೆಗೆ ಈಗ ಕಫ ಕೂಡ ನಿಮ್ಗೆ ಒಂದು ಸ್ವಲ್ಪ ಸ್ಮೆಲ್ ಬರ್ತಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಖಂಡಿತ ನಿಮ್ಮಲ್ಲಿ ಮೈಲ್ಡ್ ಇನ್ಫೆಕ್ಷನ್ ಕೂಡ ಇರುತ್ತೆ. ಬಿಕಾಸ್ ಯಾವಾಗ ಲಿವರ್ ಫಂಕ್ಷನ್ಸೇ ಕರೆಕ್ಟ್ ಆಗ್ತಿರಲ್ಲ, ನಮ್ಮ ದೇಹದಲ್ಲಿ ರೆಸಿಸ್ಟೆನ್ಸ್ ಪವರ್ ಡೌನ್ ಆಗ್ತಿರುತ್ತೆ. ಸೊ ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ, ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಬಹುದು. ಸೊ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಮೂಲಕ ಖಂಡಿತ ಕ್ಯೂರ್ ಆಗುತ್ತೆ. ಓಕೆ ಡಾಕ್ಟ್ರೆ, ಇವಾಗ ಇನ್ನೊಂದು ವಿಷಯ ಏನಂದ್ರೆ, ಆರ್ಥರೈಟಿಸ್ ಬಂದಾಗ ಕೆಲವರಿಗೆ ತುಂಬಾ ಪೇನ್ ಆಗಿರುತ್ತೆ, ನಡೆಯೋದಕ್ಕಾಗೋದಿಲ್ಲ, ಕೂರೋದಕ್ಕಾಗೋದಿಲ್ಲ. ಸೊ ಅವ್ರಿಗೆ ಏನಂತ ಹೇಳಿದ್ರೆ ಒಂದು ಎಂಡಿಂಗ್ ಆಫ್ ದಿ ಸ್ಟೇಜ್ ಅಂತ ಹೇಳ್ತಾರಲ್ಲ, ಆ ಒಂದು ಸಮಯದಲ್ಲಿ ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಲ್ಲಿ ಯಾವ ರೀತಿಯಾದ ಒಂದು ವಾಸಿಯನ್ನ ಮಾಡ್ತೀರಾ? ಬೇಸಿಕ್ಲಿ ಏನಾಗುತ್ತೆ, ಯಾವಾಗ ಡಿಫಾರ್ಮಿಟೀಸ್ ಅನ್ನೋದು ನೋಡ್ತೀವಿ. ಬಿಕಾಸ್ ಈಗ ರುಮ್ಯಾಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು, ಆಸ್ಟಿಯೋ ಆರ್ಥರೈಟಿಸ್ ಆಗಿರ್ಬೋದು, ತುಂಬಾ ಕಾಮನ್ ಆಗಿ ಡಿಫಾರ್ಮಿಟೀಸ್ ನೋಡ್ತೀವಿ. ಅಂಡ್ ಇನ್ಫ್ಯಾಕ್ಟ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರು ಎಲ್ಲಾ ತರ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ಸೊ ಎಲ್ಲಾ ತರ ಇಂಜೆಕ್ಷನ್ಸ್ ತಗೊಂಡಿರ್ತಾರೆ, ಆದ್ರೂ ಕೂಡ ಬೆಟರ್ ಆಗ್ತಿರಲ್ಲ. ಸೊ ಅದ್ರ ಮೇಲೆನೆ ಡಿಪೆಂಡ್ ಆಗ್ತಾರೆ. ಸೊ ಈಗ ಹೋಗ್ತಾ ಹೋಗ್ತಾ ಏನಾಗುತ್ತೆ, 1 ಟ್ಯಾಬ್ಲೆಟ್ ಬದಲು ಲೈಕ್ 2-3 ಟ್ಯಾಬ್ಲೆಟ್ಸ್ ತಗೊಂತಾರೆ, 2-3 ಪೇನ್ ಕಿಲ್ಲರ್ಸ್ ತಗೊಂತಾರೆ. ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ರಿಲೀವ್ ಆಗ್ತಾ ಹೋಗ್ತಾರೆ. ಸೊ ಬೇಸಿಕ್ಲಿ ಏನಾಗುತ್ತೆ, ಈಗ ಒನ್ಸ್ ಡಿಫಾರ್ಮ್
ಡಿಫಾರ್ಮಿಟಿ ಸ್ಟಾರ್ಟ್ ಆಯ್ತು ಅಂದಾಗ ಅದನ್ನ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ಅಲ್ಲಿ ಪೆಥಾಲಜಿ ತುಂಬಾ ಡೀಪನ್ ಆಗಿರುತ್ತೆ, ಡಿಜೆನರೇಟಿವ್ ಪ್ರಾಸೆಸ್ ಆಗಿರುತ್ತೆ, ಸೆಲ್ಸ್ ಎಲ್ಲ ಸತ್ತೋಗಿರುತ್ತೆ. ಈಗ ಬೋನ್ಸ್ ಕೂಡ ಸೆಲ್ಸ್ ಇಂದ ಫಾರ್ಮ್ ಆಗಿರುತ್ತೆ. ಸೊ ಅದೇ ರೀತಿ ಈ ಸೆಲ್ಸ್ ಕೂಡ ಸಾಯ್ತಾ ಇರ್ಬೇಕಾದಾಗ ಏನಾಗುತ್ತೆ, ಡಿಫಾರ್ಮಿಟೀಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಆಸ್ಟಿಯೋಆರ್ಥ್ರೈಟಿಸ್ ಆಗಿರ್ಬೋದು, ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಪೋಸ್ಟ್ ವೈರಲ್ ಆರ್ಥ್ರೈಟಿಸ್ ಆಗಿರ್ಬೋದು. ಸೊ ನಾವು ನೋಡ್ತಿರೋ ಪೇಷಂಟ್ಸ್ ಅಲ್ಲಿ ತುಂಬಾ ಕಾಮನ್ ಆಗಿ ಸ್ಪೆಷಲಿ RA ಪೇಷಂಟ್ಸ್ ಮತ್ತೆ ಆಸ್ಟಿಯೋಆರ್ಥ್ರೈಟಿಸ್ ಪೇಷಂಟ್ಸ್ ತುಂಬಾ ಜನ ಬೆಡ್ ರಿಡನ್ ಕೂಡ ಆಗಿದ್ದಾರೆ. ಅಂದ್ರೆ ತುಂಬಾ ವರ್ಷ ಅಂದ್ರೆ 10 years 20 years ಹಿಂಗೆ ಸಫರ್ ಆಗ್ತಿದ್ದಾಗ ಸೊ ಬೆನ್ನಿನ ಮೂಳೆ ಕೂಡ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವೇನ್ ತಿಳ್ಕೊಬೇಕು, ಬರೀ ಒಂದ್ ಜಾಯಿಂಟ್ ಅಷ್ಟೇ ಅಫೆಕ್ಟ್ ಆಗ್ತಾ ಹೋಗಲ್ಲ. ಬಿಕಾಸ್ ಈಗ ಆರ್ಥ್ರೈಟಿಸ್ ಅಂತಾನೆ ನಾವು ತಗೊಂಡಾಗ ಅದರಲ್ಲಿ ಮೋನೋ ಆರ್ಥ್ರೈಟಿಸ್ ಅಂತ ಇರುತ್ತೆ, ಪಾಲಿ ಆರ್ಥ್ರೈಟಿಸ್ ಅಂತ ಇರುತ್ತೆ. ಸೊ ಇನಿಷಿಯಲಿ ಒಂದ್ ಜಾಯಿಂಟ್ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಮಂಡಿ ನೋವು ಬರ್ತಿದೆ ಅಂದಾಗ ಸೊ ತುಂಬಾ ಹೊತ್ತು ನಿಂತ್ಕೊಬೇಕಾದ್ರೆ ಏನ್ ಮಾಡ್ತಾರೆ, ಇನ್ನೊಂದು ಕಾಲ್ ಯಾವ ನೋವಿರಲ್ಲ, ಸೊ ಆ ಕಾಲ್ ಮೇಲೆ ನಿಲ್ಲಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಆ ಕಾಲಲ್ಲಿ ಕೂಡ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇನ್ಫ್ಲಮೇಟರಿ ಚೇಂಜಸ್ ಆ ಪ್ರೆಷರ್ಗೆ. ಸೊ ಅದೇ ರೀತಿ ಪಾಲಿ ಆರ್ಥ್ರೈಟಿಸ್ ಏನಾಗುತ್ತೆ, ಮಲ್ಟಿಪಲ್ ಜಾಯಿಂಟ್ಸ್ ಅನ್ನೋದು ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಈಗ ಮಂಡಿಯಿಂದ ಸ್ಟಾರ್ಟ್ ಆಗಿ ಅಥವಾ ಕೈ ಬೆರಳಿಂದ ಸ್ಟಾರ್ಟ್ ಆಗಿ ಸೊ ಬೆನ್ನಿನ ಮೂಳೆವರೆಗೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಕಾಯಿಲೆ ಪ್ರೋಗ್ರೆಸ್ ಆಗುತ್ತೆ. ಅಂಡ್ ಹೋಮಿಯೋಪತಿಕ್ ಮೆಡಿಕೇಶನ್ ಖಂಡಿತ ಎಲ್ಲ ಸ್ಟೇಜಲ್ಲೂ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಸೊ ಇರ್ರೆಸ್ಪೆಕ್ಟಿವ್ ಈಗ ಡಿಫಾರ್ಮಿಟಿ ಆದ್ರೂ ಆಗಿರ್ಬೋದು ಅಥವಾ ಸಿವಿಯರ್ ಸ್ಟಿಫ್ನೆಸ್ ಆಗಿರ್ಬೋದು, ಸಿವಿಯರ್ ಪೇನ್ ಕಾಣಿಸ್ಕೊಂಡಿರ್ಬೋದು. ಸೊ ಎಲ್ಲಾ ಸ್ಟೇಜ್ ಅಲ್ಲೂ ಕೂಡ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಖಂಡಿತ ಹೆಲ್ಪ್ ಮಾಡಿ. ಡಾಕ್ಟರ್, ನಾವು ಆರ್ಥರೈಟಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಆರ್ಥರೈಟಿಸ್ ನ ಲಕ್ಷಣಗಳೇನು? ಸೊ ಈಗ ನಾವು ಲಕ್ಷಣಗಳಂತ ತಗೊಂಡಾಗ ಸೊ ಆಲ್ಮೋಸ್ಟ್ ಎಲ್ಲ ಆರ್ಥರೈಟಿಸ್ ಅಲ್ಲಿ ನಾವು ತುಂಬಾ ಕಾಮನ್ ಆಗಿ ನೋಡೋದು ಪೇನ್ ಮತ್ತೆ ಸ್ಟಿಫ್ನೆಸ್, ಮತ್ತೆ ಅದು ಶಿಫ್ಟ್ ಆಗ್ತಾ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಬ್ರೊಬ್ರಿಗೆ ಮಂಡಿ ನೀ ಜಾಯಿಂಟ್ ಹತ್ರ ಪೇನ್ ಕಾಣಿಸ್ಕೊಂಡಿರುತ್ತೆ ರೈಟ್ ಸೈಡ್, ಮತ್ತೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಲೆಫ್ಟ್ ಸೈಡ್ ಕಾಣಿಸ್ಕೊಳ್ಳುವಂಥದ್ದು. ಈ ರೀತಿ ಶಿಫ್ಟಿಂಗ್ ಟೈಪ್ಸ್ ಆಫ್ ಪೇನ್ಸ್ ಕೂಡ ನೋಡ್ತೀವಿ. ಜೊತೆಗೆ ಲೋಕಲೈಸ್ಡ್ ಪೇನ್ಸ್ ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ. ಅಂಡ್ ತುಂಬಾ ಕಾಮನ್ ಆಗಿ ನೋಡೋದು ಸ್ಟಿಫ್ನೆಸ್. ಸೊ ಏನಕ್ಕೆ ಸ್ಟಿಫ್ನೆಸ್ ಅಂತ ಹೇಳಿದಾಗ ಸೊ ಈಗ ಲ್ಯೂಬ್ರಿಕೆನ್ಸಿ ಏನಿರುತ್ತೆ, ಸೊ ಐದರ್ ಅಲ್ಲಿ ತುಂಬಾ ಇನ್ಫ್ಲಮೇಟರಿ ಚೇಂಜಸ್ ಆದಾಗ ಆ ಪಾರ್ಟ್ ನ ಮೂವ್ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ, ಅಥವಾ ಆ ಜೆಲ್ ಸ್ವಲ್ಪ ಡ್ರೈನೆಸ್ ಆಗ್ತಾ ಇದ್ದಾಗ ಅವರಲ್ಲಿ ಸ್ಟಿಫ್ನೆಸ್ ಅನ್ನೋದು ಕಾಣಿಸ್ತಾ ಹೋಗುತ್ತೆ. ಅಂಡ್ ಇದ್ರ ಜೊತೆಗೆ ಏನಾಗುತ್ತೆ, ಸುತ್ತಮುತ್ತ ಮಸಲ್ಸ್ ಕೂಡ ವೀಕ್ ಆಗ್ತಾ ಹೋಗುತ್ತೆ. ಸೊ ಈಗ ಮಸಲ್ಸ್ ಅಲ್ಲೂ ಕೂಡ ಲ್ಯಾಕ್ಸಿಟಿ ಆಗ್ತಾ ಹೋಗೋದು, ಅಥವಾ ವೀಕ್ನೆಸ್ ಕಾಣಿಸ್ತಾ ಹೋಗೋದು, ಅಥವಾ ಲೂಸ್ನೆಸ್ ಆಗ್ತಾ ಹೋಗೋದು. ಸೊ ಇವೆಲ್ಲ ಕೂಡ ಇಂಪ್ಲೈ ಆಗ್ತಾ ಹೋಗುತ್ತೆ. ಬಿಕಾಸ್ ಈಗ ನಾವು ಜಾಯಿಂಟ್ಸ್ ಅಂತಾನೆ ತಗೊಂಡಾಗ ಬರೀ ರಕ್ತ ಸಂಚಾರ ಅಲ್ಲದೆ ನರಗಳು ಕೂಡ ಸಪ್ಲೈ ಆಗ್ತಾ ಹೋಗುತ್ತೆ, ನರ್ವ್ ಸಪ್ಲೈ ಅಂತ ಇರುತ್ತೆ. ಸೊ ಈಗ ನರ್ವ್ ಕೂಡ ತುಂಬಾ ಸೆನ್ಸಿಟಿವ್ ಆಗ್ತಾ ಹೋಗುತ್ತೆ. ಸೊ ಇದ್ರ ಜೊತೆಗೆ ಏನಾಗುತ್ತೆ, ನರಗಳ ಮೇಲೆ ಪ್ರೆಷರ್ ಕೂಡ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಈಗ ಸ್ಪೇಸ್ ಮಧ್ಯೆ ಏನ್ ನರ್ವ್ ಸಪ್ಲೈ ಇರುತ್ತೆ, ಸೊ ಈಗ ಸ್ಪೇಸ್ ಚಿಕ್ಕದಾಗ್ತಾ ಹೋದಾಗ ಆಟೋಮೆಟಿಕ್ ಆಗಿ ನರ್ವ್ ಕಂಪ್ರೆಷನ್ ಇರುತ್ತೆ. ಸೊ ಇದರಿಂದ ಕೂಡ ಅವ್ರು ತುಂಬಾ ಸೆನ್ಸಿಟಿವ್ ಇರುತ್ತೆ, ಟೆಂಡರ್ನೆಸ್ ಅನ್ನೋದನ್ನ ನೋಡ್ತೀವಿ. ಅಂದ್ರೆ ಮುಟ್ಟುದು ಕೂಡ ಅವ್ರಿಗೆ ಪೇನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಇದ್ದಾಗ ಅವರಲ್ಲಿ ಮ್ಯಾಕ್ಸಿಮಮ್ ಸ್ಟಿಫ್ನೆಸ್ ಅಂತ ನೋಡ್ತಾ ಇರ್ತೀವಿ. ಬಟ್ ಏನಾಗುತ್ತೆ ಅಂದಾಗ ಈಗ ಯೂಶಲಿ ಆಸ್ಟಿಯೋ ಆರ್ಥರೈಟಿಸ್ ಅಂತಾನೆ ನಾವು ಎಕ್ಸಾಂಪಲ್ ಆಗಿ ತಗೊಂಡಾಗ ಸೊ ಅದು ಯೂಶಲಿ ಸ್ಟಾರ್ಟ್ ಆಗೋದು ಮಂಡಿ ಮೂಳೆ ಹತ್ರ, ನೀ ಜಾಯಿಂಟ್ ಹತ್ರ. ಸೊ ಏನಕ್ಕೆ ನೀ ಜಾಯಿಂಟ್ ಅಂತ ತಗೊಂಡಾಗ ಈಗ ನಾವು ತುಂಬಾ ಹೊತ್ತು ನಿಂತ್ಕೊಂತೀವಿ ಅಥವಾ ತುಂಬಾ ಹೊತ್ತು ಕುತ್ಕೊಂತೀವಿ ಅಂತ ಹೇಳಿದಾಗ ಸೊ ಪ್ರೆಷರ್ ಎಲ್ಲ ಮಂಡಿ ಮೂಳೆ ಮೇಲೆ ಬೀಳ್ತಾ ಹೋಗುತ್ತೆ. ಸೊ ನಮಗೆ ಗೊತ್ತಿಲ್ಲದಂಗೆ ನಾವು ಒಂದೇ ಕಾಲ್ ಮೇಲೆ ಪ್ರೆಷರ್ ಆಗ್ತಾ ಹೋಗ್ತೀವಿ. ಅಂಡ್ ಮೆಜಾರಿಟಿ ಆಫ್ ಆಸ್ಟಿಯೋ ಆರ್ಥರೈಟಿಸ್ ಕೇಸಸ್ ಅಲ್ಲಿ ಏನಾಗುತ್ತೆ, ಬರೀ ಲೆಫ್ಟ್ ಸೈಡ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಗ್ರಾಜುಯಲಿ ಕೂಡ ಅದು ರೈಟ್ ಸೈಡ್ ಕೂಡ ಆಗ್ತಾ ಹೋಗುತ್ತೆ. ಸೊ ಇದು ಒನ್ ಆಫ್ ದ ಸಿಂಪ್ಟಮ್ ಅಂತ ಹೇಳ್ಬೋದು. ಸೊ ಎರಡನೇದಾಗಿ ಈಗ ರುಮ್ಯಾಟಾಯ್ಡ್ ಆರ್ಥರೈಟಿಸ್ ಅಂತ ತಗೊಂಡಾಗ ಸೊ ಯೂಶಲಿ ಇದು ಸ್ಮಾಲ್ ಜಾಯಿಂಟ್ಸ್ ಅಲ್ಲಿ ಸ್ಟಾರ್ಟ್ ಆಗುವಂಥದ್ದು, ಅಂದ್ರೆ ಕೈ ಬೆರಳ ಹತ್ರನೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂಡ್ ಗ್ರಾಜುಯಲಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಈಗ ಆಸ್ಟಿಯೋ ಆರ್ಥರೈಟಿಸ್ ಯೂನಿಲ್ಯಾಟರಲ್ ಅಂತ ಹೇಳ್ತೀವಿ, ಅಂದ್ರೆ ಒಂದೇ ಕಡೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ರುಮ್ಯಾಟಾಯ್ಡ್ ಆರ್ಥರೈಟಿಸ್ ಹೇಗಿರುತ್ತೆ ಅಂದ್ರೆ ಎರಡು ಕಡೆನೂ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಬೈಲ್ಯಾಟರಲ್ ಸಿಮೆಟ್ರಿಕಲ್ ಅಂತ ಹೇಳ್ತೀವಿ. ಸೊ ಎರಡು ಕೈ ಬೆರಳಲ್ಲೂ ಕೂಡ ಅವ್ರಿಗೆ ಸ್ವೆಲ್ಲಿಂಗ್ ಕಾಣಿಸ್ತಾ ಹೋಗೋದು, ಪೇನ್ ಕಾಣಿಸ್ಕೊಳ್ತಾ ಹೋಗೋದು. ಅಂಡ್ ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಹೇಗಿರುತ್ತೆ, ಸ್ಟಿಫ್ನೆಸ್ ಅನ್ನೋದು ಇಡೀ ದಿನ ಇರ್ತಾ ಹೋಗುತ್ತೆ. ವೆರಸ್ ರುಮ್ಯಾಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಏನಾಗಿರುತ್ತೆ, ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಇರುತ್ತೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಕೈ ಮಡ್ಚಕ್ಕೂ ಕೂಡ ಆಗ್ತಿರಲ್ಲ, ಅಥವಾ ಕೋಲ್ಡ್ ಸೀಸನ್ ಅಲ್ಲಿ ಅವ್ರು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬಿಸಿನೀರಲ್ಲಿ ಕೈ ಇಡಬೇಕು ಅಂತ ಅನ್ಸ್ತಿರುವಂಥದ್ದು, ಅಥವಾ ಏನಾದ್ರು ಬಿಸಿನೀರ್ ಶಾಖ ಕೊಟ್ಟ ತಕ್ಷಣ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ತುಂಬಾ ಕಾಮನ್ ಆಗಿ ನೋಡುವಂಥದ್ದು. ಅಂಡ್ ಜೊತೆಗೆ ಏನಾಗುತ್ತೆ, ಈಗ ಎಷ್ಟೋ ಜನ ಮಹಿಳೆಯರಲ್ಲಿ ಸೊ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಕೆಲಸ ಕೂಡ ಮಾಡಕ್ಕಾಗಲ್ಲ, ಅಥವಾ ಕೆಲವೊಬ್ರಿಗೆ ನೆಲಕ್ಕೆ ಕಾಲ್ ಟಚ್ ಆದ್ರೂ ಕೂಡ ಅವ್ರಿಗೆ ಸಿವಿಯರ್ ಪೇನ್ ಆಗ್ತಿರುತ್ತೆ. ಸೊ ಈ ರೀತಿ ಲಕ್ಷಣಗಳನ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ಗುರುಪ್ರಸಾದ್ ಅಂತ ಉಡುಪಿಯಿಂದ ಕಾಲ್ ಮಾಡಿದ್ದಾರೆ. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ ಟ್ರೀಟ್ಮೆಂಟ್ ಉಂಟಾ? ಹಲೋ, ಹೇಳಿ ಗುರುಪ್ರಸಾದ್. ಟ್ರೀಟ್ಮೆಂಟ್ ಉಂಟಾ? ಏನ್ ಹೇಳಿ? ಹರ್ನಿಯಾ ಖಂಡಿತ. ಸೊ ಎಷ್ಟು ವರ್ಷದಿಂದ ಇದೆಯಪ್ಪ? ಎಷ್ಟು ವರ್ಷದಿಂದ ಹರ್ನಿಯಾ ಸಮಸ್ಯೆ ಇದೆ? ಒಂದು 6 months ಇಂದ. ಏನ್ ಹರ್ನಿಯಾ ಆಗಿದೆ? ಅಂಬಲಿಕಲ್ ಹರ್ನಿಯಾನ, ಇಂಗ್ವೈನಲ್ ಹರ್ನಿಯಾನ? ಅದು ಇದು ವರ್ಷನದ. ಓಕೆ,
ನಾವು ಮೊದಲನೇದಾಗಿ ರಿಪೋರ್ಟ್ಸ್ ನೋಡಬೇಕಾಗುತ್ತೆ, ಬಿಕಾಸ್ ಅಲ್ಲಿ ಮಸಲ್ಸ್ ಲ್ಯಾಕ್ಸಿಟಿ ಆಗಿರುತ್ತೆ. ಸೊ ಖಂಡಿತ ನಾವು ರಿಪೋರ್ಟ್ಸ್ ನೋಡಬೇಕಾಗುತ್ತೆ. ಆ್ಯಂಡ್ ಯೂಶಲಿ ಹರ್ನಿಯಾನ ಸರ್ಜಿಕಲ್ ಅಂತ ಹೇಳ್ತಾರೆ, ಬಟ್ ಮೆಶ್ ಹಾಕಿದ್ರು ಕೂಡ ಕೆಲವೊಬ್ಬರಲ್ಲಿ ಏನಾಗುತ್ತೆ, ಸ್ವಲ್ಪ ವರ್ಷ ಆದಮೇಲೆ ಮತ್ತೆ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಏನಾದ್ರು ಜಾಸ್ತಿ ಆದಾಗ ಮತ್ತೆ ರಿಕವರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಖಂಡಿತ ರಿಪೋರ್ಟ್ಸ್ ಎಲ್ಲ ತೊಗೊಂಬನ್ನಿ. ಸೊ ರಿಪೋರ್ಟ್ಸ್ ನೋಡ್ಬಿಟ್ಟು ನಾನು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ಬೋದು. ಓಕೆ, ಗುರುಪ್ರಸಾದ್ ಅವರು ಉಡುಪಿಯಿಂದ ಕರೆ ಮಾಡಿದ್ರು. ಕರೆ ಮಾಡಿದ್ಕೆ ಧನ್ಯವಾದಗಳು. ಡಾಕ್ಟರ್, ಈಗ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಆರ್ಥರೈಟಿಸ್ ಅನ್ನೋ ಸಮಸ್ಯೆ ಬೈ ಬರ್ತ್ ಇಂದ ಬರುತ್ತೋ ಹೇಗೆ? ಸೊ ಏನಾಗುತ್ತೆ, ಆರ್ಥರೈಟಿಸ್ ಅನ್ನೋ ಸಮಸ್ಯೆ ಬೈ ಬರ್ತ್ ಇಂದ ಬರೋ ಸಾಧ್ಯತೆ ತುಂಬಾ ಕಡಿಮೆ. ಬಿಕಾಸ್ ಏನಾಗುತ್ತೆ, ಎಕ್ಸಾಕ್ಟ್ ಕಾಸ್ ಅಂತ ನಾವು ತಗೊಂಡಾಗ ಹಿಸ್ಟ್ರಿ ಆಫ್ ಪ್ರೊಲಾಂಗ್ ಮೆಕ್ಯಾನಿಕಲ್ ಸ್ಟ್ರೈನ್ ಅಂತೀವಿ. ಈಗ ನಮ್ಮ ಮಹಿಳೆಯನ್ನೇ ಅಥವಾ ಎಕ್ಸಾಂಪಲ್ ಆಗಿ ತಗೊಂಡಾಗ, ಸೊ ಅವ್ರು ದಿನವಿಡೀ ಕೆಲಸ ಮಾಡಿರ್ತಾರೆ. ಸೊ ಮನೆ ಕೆಲಸ ಆಗಿರ್ಬೋದು, ಜೊತೆಗೆ ಅಕಸ್ಮಾತ್ ಜಾಬ್ ಓರಿಯೆಂಟೆಡ್ ಅಥವಾ ವರ್ಕಿಂಗ್ ವುಮೆನ್ ಆಗಿದ್ರೆ, ಸೊ ಟ್ರಾವೆಲಿಂಗ್ ಆಗಿರ್ಬೋದು. ಸೊ ಇದ್ರ ಜೊತೆಗೆ ಫುಡ್ ಇಂಟೇಕ್ ಕರೆಕ್ಟ್ ಆಗಿ ಇರಲ್ಲ. ಸೊ ಆಬ್ವಿಯಸ್ಲಿ ಸ್ವಲ್ಪ ವರ್ಷಗಳ ನಂತರ ಏನಾಗುತ್ತೆ, ಆರ್ಗನ್ ಫಂಕ್ಷನಿಂಗ್ ಸ್ಲೋ ಆಗ್ತಾ ಹೋಗುತ್ತೆ. ಸೊ ಏಜ್ ಆಗ್ತಾ ಆಗ್ತಾ ಮಾನಸಿಕವಾಗಿ ನಾವು ಅಷ್ಟೇ ಆಕ್ಟಿವ್ ಆಗಿದ್ರೂ ಕೂಡ ದೈಹಿಕವಾಗಿ ಅಷ್ಟು ಕೋಪ್ ಅಪ್ ಮಾಡ್ತಾ ಹೋಗಲ್ಲ. ಸೊ ಅದೇ ರೀತಿ ಆರ್ಗನ್ ಫಂಕ್ಷನಿಂಗ್ ಕೂಡ ಸ್ಲೋ ಆಗ್ತಾ ಹೋಗುತ್ತೆ. ಸೊ ಮೇನ್ ಆಗಿ ಪ್ರೊಲಾಂಗ್ ಮೆಕ್ಯಾನಿಕಲ್ ಸ್ಟ್ರೈನ್ ಇತ್ತು ಅಂದಾಗ, ಅಂಡ್ ತುಂಬಾ ವರ್ಷ ಅಂದ್ರೆ 1 ವರ್ಷ ಮೆಕ್ಯಾನಿಕಲ್ ಸ್ಟ್ರೈನ್ ಮಾಡಿದ್ವಿ ಅಂದ ತಕ್ಷಣ ಆರ್ಥರೈಟಿಸ್ ಸಮಸ್ಯೆ ಬರಲ್ಲ. ಸೊ ತುಂಬಾ ವರ್ಷದಿಂದ ಹಂಗೆ ಅದೇ ರೀತಿ ರೊಟೀನ್ ಇತ್ತು ಅಂದಾಗ ಬರೋ ಸಾಧ್ಯತೆ ಇರುತ್ತೆ. ಅಂಡ್ ಇದ್ರ ಜೊತೆಗೆ ಹಾರ್ಮೋನ್ಸ್ ಕೂಡ ಇಂಪ್ಲೈ ಆಗ್ತಾ ಹೋಗುತ್ತೆ. ಬಿಕಾಸ್ ಹಾರ್ಮೋನ್ಸ್ ತುಂಬಾನೇ ಮುಖ್ಯ. ಈಗ ಎಷ್ಟೋ ಜನ ಹೈಪೋಥೈರಾಯ್ಡ್ ಪೇಷಂಟ್ಸ್ ಆಗಿರ್ಬೋದು, PCOD ಪೇಷಂಟ್ಸ್ ಆಗಿರ್ಬೋದು. ಸೊ ಇವರಲ್ಲಿ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಥವಾ ರುಮ್ಯಾಟಾಯ್ಡ್ ಆರ್ಥರೈಟಿಸ್ ತುಂಬಾ ಕಾಮನ್ ಆಗಿ ನೋಡ್ತೀವಿ. ಅಂಡ್ ಈಗ ಎಷ್ಟೋ ಜನ ಹೈಪೋಥೈರಾಯ್ಡ್ ಪೇಷಂಟ್ಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಂಪ್ಲೇಂಟ್ ಮಾಡೋದೇ ಬೆನ್ನು ನೋವು. ಸೊ ಲೋ ಬ್ಯಾಕ್ ಪೇನ್ ಆಗಿರ್ಬೋದು ಅಥವಾ ಮಂಡಿ ನೋವು ಆಗ್ತಾ ಹೋಗಿರ್ಬೋದು. ಸೊ ಇದು ಕೂಡ ಒನ್ ಆಫ್ ದ ರೀಸನ್. ಅಂಡ್ ಇದ್ರ ಜೊತೆಗೆ ಈಗ ಒಬೇಸಿಟಿ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅಂದ್ರೆ ಈಗ ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಿದ ಅಥವಾ ತುಂಬಾ ದಪ್ಪ ಇದ್ದಾಗ, ಸೊ ಅವರಲ್ಲೂ ಕೂಡ ಈ ಆರ್ಥರೈಟಿಸ್ ಸಮಸ್ಯೆ ಬೇಗ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಬಸವಣ್ಣಪ್ಪ ಅಂತ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ಹಲೋ. ಹೇಳಿ ಮೇಡಮ್. ನಿಮ್ಮ ಪ್ರಶ್ನೆ ಕೇಳಿ, ಏನಿದೆ ಅಂತ. ಹಲೋ ಮೇಡಮ್, ನಮ್ಗೆ ರೊಮ್ಯಾಂಟಿಕ್ ಆರ್ಥರೈಟಿಸ್ ಐತಿ. ಓಕೆ. ಕಮ್ಮಿ ಅಂದ್ರೆ ಅದು ಮೊದಲು ಫಸ್ಟ್ ಬಂದಿದ್ದು ನಮ್ಗೆ ಚಿಕನ್ ಗುನ್ಯ ಆಗಿತ್ತು. ಓಕೆ. ಆ ಚಿಕನ್ ಗುನ್ಯದಿಂದ ಹಂಗ ಕಾಲೆಲ್ಲ ಮೊಣಕಾಲು ಸಂದ್ ಎಲ್ಲ ಅದಾವ, ಎಲ್ಲ ಬಾವ್ ಅದಾವು, ಎಲ್ಲ ನೋವು ಐತಿ ಮೇಡಮ್, ಭಾಳ ತ್ರಾಸ ಐತಿ. ಓಕೆ. ಅದಕ್ಕೆ ಟಿವಿ ನೋಡಿ ನಿಮ್ಗೆ ಕಾಲ್ ಮಾಡಿದ್ ನಾನು. ಓಕೆಪ್ಪ. ಈಗ ರುಮ್ಯಾಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿದಾರಪ್ಪ ನಿಮ್ಗೆ? ರೊಮ್ಯಾಂಟಿಕ್ ಆರ್ಥರೈಟಿಸ್ ಮೇಡಮ್. ಚೆಕ್ ಇದೆ, ನಾ ಭಾಳ ಡಾಕ್ಟರ್ ಅಂತ ತೋರಿಸಿದ್ದೀನಿ ಮೇಡಮ್, ಜಾಗ ರೊಕ್ಕನ ಹಾಕಿದ್ದೀನಿ. ಓಕೆ. ಕಡಿಮೆನೇ ಆಗ್ತಾ ಇಲ್ಲ, ಮೊಣಕಾಲ ಬಾವು ಬರ್ತಾವ, ಸಂದ್ ಎಲ್ಲದಾವ, ಎಲ್ಲ ಸಂದ್ ನೋವು ಮೇಡಮ್, ದೇಹದೊಳಗೆ ಸಂದ್ ಎಷ್ಟದಾವ ಒಟ್ಟು ಸಂದ್ ನೋವು. ಓಕೆಪ್ಪ. ಏನಕ್ಕೆ ಆ ಥರ ಆಗುತ್ತೆ ಅಂದಾಗ, ಈಗ ರುಮ್ಯಾಟಾಯ್ಡ್ ಆರ್ಥರೈಟಿಸ್ ಅನ್ನೋದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ನಮ್ಮ ದೇಹದಲ್ಲಿ ಕೆಲವೊಂದು ಆಂಟಿಬಾಡೀಸ್ ಏನು ರಿಲೀಸ್ ಆಗುತ್ತೆ, ಅದು ನಮ್ಮ ಅಗೇನ್ಸ್ಟೇ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಖಂಡಿತ ಮೂಳೆಗಳು ಕೂಡ ಬೇಗ ಡಿಫಾರ್ಮಿಟೀಸ್ ಆಗೋದು, ಅಥವಾ ಜೆಲ್ ಏನಿರುತ್ತೆ ಅದಕ್ಕೆ ಬೇಗ ಇನ್ಫೆಕ್ಷನ್ ಆಗ್ತಾ ಹೋಗೋದು, ಈ ರೀತಿ ಆಗ್ತಿರುತ್ತೆ. ಸೊ ಪ್ರಾಬಬ್ಲಿ ನೀವು ಇಷ್ಟು ವರ್ಷ ಏನು ಮಾಡಿರ್ತೀರ, ಬರೀ ಲಕ್ಷಣಗಳಿಗಷ್ಟೇ ಟ್ರೀಟ್ಮೆಂಟ್ ತಗೊಳ್ತಾ ಹೋಗ್ತಿರ್ತೀರ. ಆ್ಯಂಡ್ ಎಷ್ಟೋ ಜನ ರುಮ್ಯಾಟಾಯ್ಡ್ ಪೇಷಂಟ್ಸಲ್ಲೂ ಕೂಡ ತುಂಬ ವರ್ಷ ಸಫರ್ ಆಗ್ತಾ ಹೋಗ್ತಿರ್ತಾರೆ. ಖಂಡಿತ ನೀವು ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಟ್ರೈ ಮಾಡಿ. ಸೊ ಏನೇನು ರಿಪೋರ್ಟ್ಸ್ ಇದೆ ಅದನ್ನೆಲ್ಲ ಒಮ್ಮೆ ತೊಗೊಂಬನ್ನಿ, ಆ್ಯಂಡ್ ಖಂಡಿತ ನಾನು ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ಬೋದು. ಓಕೆ ಮೇಡಮ್, ಇವಾಗ ಲಾಸ್ಟ್ ಕಾಲರ್ ಕರೆ ಮಾಡಿದ್ರು, ಅವರಿಗೆ ಚಿಕನ್ ಗುನ್ಯಾ ಆದ್ಮೇಲೆ ಇಂತಹ ಒಂದು ಸಮಸ್ಯೆ ಕಾಡ್ತಾ ಇದೆ. ಸೊ ಕೆಲವರು ಹೇಳೋ ಪ್ರಕಾರ ಈ ಚಿಕನ್ ಗುನ್ಯಾ ವೈರಲ್ ಫೀವರ್ ಬಂದ ತಕ್ಷಣ ಆರ್ಥರೈಟಿಸ್ ಸಮಸ್ಯೆ ಶುರುವಾಗುತ್ತೆ ಅಂತ ಹೇಳಿ, ಅದಕ್ಕೆ ಯಾವ ರೀತಿಯಾದ ಒಂದು ಟ್ರೀಟ್ಮೆಂಟ್ ನ ನೀವು ಕೊಡ್ತೀರಾ? ಏನಾಗುತ್ತೆ, ಈಗ ಯಾವುದೇ ಒಂದು ವೈರಲ್ ಫೀವರ್, ಚಿಕನ್ ಗುನ್ಯಾ ಆಗಿರ್ಬೋದು, ಡೆಂಗ್ಯೂ ಫೀವರ್ ಆಗಿರ್ಬೋದು, ಸೊ ಅದಾದ್ಮೇಲೆ ಕೆಲವೊಬ್ಬರಲ್ಲಿ ಜಾಯಿಂಟ್ ಪೇನ್ಸ್ ಅಥವಾ ಜಾಯಿಂಟ್ ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ನಾವು ಪೋಸ್ಟ್ ವೈರಲ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂಡ್ ಯೂಶಲಿ ಪೋಸ್ಟ್ ವೈರಲ್ ಆರ್ಥರೈಟಿಸ್ ಹೇಗಿರುತ್ತೆ, ವಿತ್ ಇನ್ ಅ ಸ್ಪ್ಯಾನ್ ಆಫ್ 6 to 8 months ಅದೇ ಸರಿ ಹೋಗುತ್ತೆ. ಬಿಕಾಸ್ ಆ ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿ ಹಾಗೆ ಇರುತ್ತೆ, ಜೊತೆಗೆ ನಮ್ಮ ದೇಹ ಇನ್ನೂ ವೀಕ್ ಆಗಿರುತ್ತೆ, ರೆಸಿಸ್ಟೆನ್ಸ್ ಪವರ್ ಡೌನ್ ಆಗಿರುತ್ತೆ, ಜೀರ್ಣಕ್ರಿಯೆ ಕಡಿಮೆ ಆಗಿರುತ್ತೆ. ಸೊ ಆಟೋಮೆಟಿಕ್ ಆಗಿ 6 to 8 months ಆದ್ರೂ ಟೈಮ್ ತಗೊಳ್ತಾ ಹೋಗುತ್ತೆ. ಬಟ್ ಎಷ್ಟೋ ಜನರಲ್ಲಿ ಏನಾಗುತ್ತೆ, ತುಂಬಾ ವರ್ಷ ಅಂದ್ರೆ 8 months ಆದ್ರೂ ಸರಿ ಹೋಗಿರಲ್ಲ, ಅದಾದ್ಮೇಲೆ ಹಾಗೆ ಕಂಟಿನ್ಯೂ ಆಗ್ತಾ ಆಗ್ತಾ ಅವರಲ್ಲಿ ರುಮ್ಯಾಟಾಯ್ಡ್ ಆರ್ಥರೈಟಿಸ್ ಕೂಡ ಆಗೋ ಸಾಧ್ಯತೆ ಇದೆ. ಓಕೆ, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಗದಗಿಂದ ಸಿದ್ದು ಅಂತ ಕರೆ ಮಾಡಿದ್ದಾರೆ. ಹಲೋ. ಹಲೋ, ಹೇಳಿ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ ಸಿದ್ದು ಅವರೇ. ಹಲೋ. ಹಲೋ, ಹೇಳಿ ಮೇಡಮ್. ಹಲೋ ಡಾಕ್ಟರ್. ಹೇಳಿ ಸಿದ್ದು, ಏನ್ ಸಮಸ್ಯೆ? ಹಲೋ ಮೇಡಮ್. ಹೇಳಿ ಸಿದ್ದು, ಹೇಳಿ. ಹಲೋ ಮೇಡಮ್. ಹೇಳಿ ಸಿದ್ದು ಅವರೇ, ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಮೇಡಮ್. ಮಾತಾಡಿ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ, ಮಾತಾಡಿ ಅವ್ರ ಹತ್ರ. ನಮ್ದು ಮೇಡಮ್ 1 ವರ್ಷದಿಂದ ಮಂಡಿ ನೋಯ್ತಾ ಇದೆ. ಓಕೆ. ಇದು ಏನು ಸಮಸ್ಯೆ ಅಂತ? ನಿಮ್ ವಯಸ್ಸು ಎಷ್ಟು? 40 ಮೇಡಮ್. 40. ಓಕೆ. ಸೊ ನಡೆಯಕ್ಕೆ ಏನಾದ್ರು ತುಂಬಾ ಕಷ್ಟ ಆಗೋದು ಅಥವಾ ಕುತ್ಕೊಂಡು ಎದಳಕ್ಕೆ ಏನಾದ್ರು ಕಷ್ಟ ಆಗೋದಾಗ್ತಿದ್ಯಪ್ಪ? ಆತರ ಏನಿಲ್ಲ ಮೇಡಮ್, ಸ್ವಲ್ಪ ನೋವು ಆಗುತ್ತೆ, ಬಹಳಷ್ಟು ನಡೆದೆ ಅಂತಂದ್ರೆ ಸ್ವಲ್ಪ ನೋವು ಆಗುತ್ತೆ.
ಓಕೆ, ಪ್ರಾಬಬ್ಲಿ ಏನಾಗಿರುತ್ತೆ, ಸೊ ಏನಾದ್ರು ಕ್ಯಾಲ್ಸಿಯಂ ಅಂಶ ನಮ್ಮ ದೇಹದಲ್ಲಿ ಡೌನ್ ಆದರೂ ಹಿಂಗಾಗುತ್ತೆ, ಅಥವಾ ನೀವು ಮಾಡೋ ಕೆಲಸದಿಂದ ನಿಮ್ಮ ಮಂಡಿ ಮೂಳೆ ಮೇಲೆ ತುಂಬ ಪ್ರೆಷರ್ ಬಿದ್ದಾಗಲೂ ಈ ರೀತಿ ಸಮಸ್ಯೆ ಬರೋ ಸಾಧ್ಯತೆ ಇರುತ್ತೆ. ಅಥವಾ ಈಗ 40 ಇಯರ್ಸ್ ಅಂತ ಹೇಳ್ತಾ ಇದ್ದೀರಾ, ಸೊ ಈಗ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಏನಾಗ್ತಿರುತ್ತೆ, ಆ ಸೈನೋವಿಯಲ್ ಫ್ಲೂಯಿಡ್ ಅಂತ ಏನು ಹೇಳ್ತೀವಿ ಅದು ಗ್ರ್ಯಾಜುಲಿ ಕಡಿಮೆ ಆಗ್ತಾನೂ ಹೋಗಿರ್ಬೋದು. ಸೊ ಇದರಿಂದ ಅಲ್ಲಿ 2 ಮೂಳೆ ಹತ್ರ ನಿಮಗೆ ಫ್ರಿಕ್ಷನ್ ಆದಾಗ ಈ ರೀತಿ ಪೇನ್ ಕಾಣಿಸ್ಕೊಡುತ್ತೆ. ಸೊ ಖಂಡಿತ ನೀವೇನು ಮಾಡಿ ಅಂದರೆ ಒಂದು ಸ್ವಲ್ಪ ಮೈಲ್ಡಾಗೆ ವಾಕಿಂಗ್ ಮಾಡ್ತಾ ಹೋಗಿ, ವಾಟರ್ ಇಂಟೇಕ್ ನೋಡ್ಕೊಳ್ತಾ ಹೋಗಿ, ಆ್ಯಂಡ್ ದಿನ ಏನು ಮಾಡಿ ಅಂದರೆ 1 ಲೋಟ ಹಾಲು ಮತ್ತು ಬಾಯ್ಲ್ಡ್ ಎಗ್ ತೊಗೊಳ್ತಾ ಹೋಗಿ. ಸೊ ಇದರಿಂದ ನಿಮಗೆ ಹೆಲ್ಪ್ ಆಗ್ಬೋದು. ಓಕೆ ಮೇಡಮ್, ಇವಾಗ ಆರ್ಥರೈಟಿಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆರ್ಥರೈಟಿಸ್ ಅಲ್ಲಿ ನೀವು ಹೇಳಿದ ಹಾಗೆ 3 ವಿಧ ಇದೆ, ಹಾಗಿದೆ ಈಗಿಂದ. ಸೊ ಇದು ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಣಿಸುತ್ತಾ ಅಥವಾ ಪುರುಷರಲ್ಲಿ ಕಾಣಿಸುತ್ತಾ? ಸೊ ಮುಂಚೆ ಏನಾಗ್ತಿತ್ತು, ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ನಾವು ಕಾಮನ್ ಆಗಿ ನೋಡ್ತಿದ್ವಿ, ಅಂಡ್ ಏಜ್ ರಿಲೇಟೆಡ್ ಆಗಿರೋದ್ರಿಂದ ಪುರುಷರಲ್ಲಿ ನಾವು ಜಾಸ್ತಿ ನೋಡ್ತಿದ್ವಿ. ಬಿಕಾಸ್ ಈಗ 10-20 ಇಯರ್ಸ್ ಬ್ಯಾಕ್ ಅಲ್ಲಿ ನಾವು ನೋಡಿದಾಗ ಪುರುಷರಲ್ಲಿ ತುಂಬಾ ಫಿಸಿಕಲ್ ಸ್ಟ್ರೈನ್ ಅಂತ ಇತ್ತು, ಫಿಸಿಕಲ್ ಎಕ್ಸರ್ಸೈಸ್ ಆಗಿರ್ಬೋದು. ಈಗ ಎಷ್ಟೋ ಜನ ಕೂಲಿ ಕೆಲಸ ಮಾಡೋರಾಗಿರ್ಬೋದು, ಸೊ ತುಂಬಾ ಭಾರ ಇರ್ತಾರೆ. ಸೊ ಅವರಲ್ಲಿ ಈ ಸಮಸ್ಯೆನ ತುಂಬಾ ಕಾಮನ್ ಆಗಿ ನೋಡ್ತಿದ್ವಿ. ಬಟ್ ಈಗಿರೋ ಲೈಫ್ ಸ್ಟೈಲ್ ಪ್ರಕಾರ ಏನಾಗ್ತಿದೆ, ಈಗ ಅರ್ಲಿ 40s ಅಲ್ಲೂ ಕೂಡ ಆಸ್ಟಿಯೋ ಆರ್ಥರೈಟಿಸ್ ಸ್ಟಾರ್ಟ್ ಆಗ್ತಿದೆ, ಅಂಡ್ ಮಹಿಳೆಯರು ಕೂಡ ಈಕ್ವಲ್ ಆಗಿ ಎಫೆಕ್ಟ್ ಆಗ್ತಾ ಹೋಗ್ತಿದ್ದಾರೆ. ಸೊ ಏನಕ್ಕೆ ಅಂದಾಗ, ಒಂದು ಅವರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾನೇ ಆಗ್ತಿದೆ. ಬಿಕಾಸ್ ಈಗಿರೋ ಲೈಫ್ ಸ್ಟೈಲಲ್ಲಿ ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಆಗಿರ್ಬೋದು, ಇಂಬ್ಯಾಲೆನ್ಸ್ಡ್ ಹಾರ್ಮೋನ್ಸ್ ಆಗಿರ್ಬೋದು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಇದು ಒನ್ ಆಫ್ ದ ಮೇನ್ ರೀಸನ್. ಆ್ಯಂಡ್ ರುಮ್ಯಾಟಾಯ್ಡ್ ಆರ್ಥರೈಟಿಸ್ ಹೇಗಿತ್ತು ಅಂದಾಗ, ಮುಂಚೆ ಯಾರಿಗೂ ಈ ಸಮಸ್ಯೆ ಇದೆ ಅಂತಲೇ ಗೊತ್ತಿರಲಿಲ್ಲ. ಸೊ ಎಲ್ಲೋ ಒಬ್ರಿಗೆ, ಈಗ 10 ಜನರಲ್ಲಿ ಒಬ್ರಿಗೇನೋ ಆಗ್ತಿತ್ತು. ಬಟ್ ಇವಾಗಿರೋ ಲೈಫ್ ಸ್ಟೈಲಲ್ಲಿ, ಇವಾಗಿರೋ ಮಾನಸಿಕ ಒತ್ತಡ ಆಗಿರ್ಬೋದು, ಸೊ ಏನಾಗ್ತಿದೆ, ಕೆಲವೊಂದು ನೆಗೆಟಿವ್ ಹಾರ್ಮೋನ್ಸ್ ಕೂಡ ನಮ್ಮ ದೇಹದಲ್ಲಿ ರಿಲೀಸ್ ಆಗ್ತಿದೆ. ಆ್ಯಂಡ್ ಇದು ನಮ್ಮ ದೇಹದಲ್ಲಿ ನೆಗೆಟಿವ್ ಫೀಡ್ಬ್ಯಾಕ್ ಅಥವಾ ನೆಗೆಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಕೊಡ್ತಾ ಹೋಗ್ತಿದೆ. ಸೊ ರುಮ್ಯಾಟಾಯ್ಡ್ ಆರ್ಥರೈಟಿಸ್ ಅನ್ನೋದು ಮಹಿಳೆಯರಲ್ಲಿ ನಾವು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಬಿಕಾಸ್ ಮಹಿಳೆಯರಲ್ಲಿ ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಸ್ಟ್ರೆಸ್ ಲೆವೆಲ್ ಆಗಿರ್ಬೋದು, ಮಾನಸಿಕ ಒತ್ತಡ ಆಗಿರ್ಬೋದು, ಅಥವಾ ಅವರಲ್ಲಿ ವೆಯ್ಟ್ ಫ್ಲಕ್ಚುಯೇಷನ್ಸ್ ಆಗಿರ್ಬೋದು. ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಸಡನ್ ಆಗಿ ವೆಯ್ಟ್ ಫ್ಲಕ್ಚುಯೇಟ್ ಆಗ್ತಾ ಹೋಗ್ತಿರುತ್ತೆ. ಸೊ ಇವೆಲ್ಲ ಕೂಡ ಇಂಪ್ಲೈ ಆಗ್ತಾ ಹೋಗುತ್ತೆ. ಆ್ಯಂಡ್ ರುಮ್ಯಾಟಾಯ್ಡ್ ಆರ್ಥರೈಟಿಸ್ ಅನ್ನೋದು ಮಹಿಳೆಯರಲ್ಲಿ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಪೋಸ್ಟ್ ವೈರಲ್ ಆರ್ಥರೈಟಿಸ್ ಆಲ್ಮೋಸ್ಟ್ ಈಕ್ವಲ್ ಆಗಿ ಎಫೆಕ್ಟ್ ಆಗ್ತಾ ಹೋಗ್ತಿದ್ದಾರೆ. ಆ್ಯಂಡ್ ಗೌಟಿ ಆರ್ಥರೈಟಿಸ್ ಅನ್ನೋದು ನಾವು ಪುರುಷರಲ್ಲಿ ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಓಕೆ ಮೇಡಮ್, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆರ್ಥರೈಟಿಸ್ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ನೀಡಿದ್ದೀರಾ. ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ವಾ, ಆರ್ಥರೈಟಿಸ್ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ತಿಳ್ಕೊಂಡ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.